ಎಸ್, ಕರ್ನಾಟಕದ ರಾಜ್ಯದಲ್ಲಿ ಒಟ್ಟು 224 ವಿಧಾನ ಕ್ಷೇತ್ರಗಳಲ್ಲ, ಅದರ ಬದಲಾಗಿ ಮುಂಬರುವಂತಹ ದಿನಗಳಲ್ಲಿ ಒಟ್ಟು 336 ವಿಧಾನ ಕ್ಷೇತ್ರಗಳು ಆಗಲಿವೆ, ವಿಧಾನಸಭಾ ಕ್ಷೇತ್ರಗಳಾಗಲಿವೆ ಅನ್ನುವಂತಹ ಮಾಹಿತಿಗಳು ಈಗ ಹೊರಗಡೆ ಬರ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಇದೆ, ಬ್ರೇಕಿಂಗ್ ನೋಡ್ಕೊಂಬರೋಣ. 226 ಅಲ್ಲ, 336 ವಿಧಾನಸಭಾ ಕ್ಷೇತ್ರಗಳು. ಲಕ್ಕಿ ಬಂಡೆ ಎದುರಾಳಿಗಳಿಗೆ ಇದು ಬಿಗ್ ಶಾಕ್ ಅಂತ ಹೇಳ್ಬೋದು. 2029ಕ್ಕೆ ಡಿಲಿಮಿಟೇಷನ್ ಫಿಕ್ಸ್, ಒನ್ ನೇಷನ್ ಒನ್ ಎಲೆಕ್ಷನ್. 2029ಕ್ಕೆ ಸಿಕ್ಕಾಪಟ್ಟೆ ಹೆಚ್ಚಾಗಲಿವೆ ವಿಧಾನಸಭಾ ಕ್ಷೇತ್ರಗಳು ರಾಜ್ಯದಲ್ಲಿ. ಬದಲಾಗಲಿದೆ ರಾಜಕಾರಣ, ರಾಜ್ಯದ ಸಮೀಕರಣವೂ ಕೂಡ ಬದಲಾಗಿದೆ. ಶೀಘ್ರವೇ ಡಿಲಿಮಿಟೇಷನ್ ಬಿಲ್ ಪಾಸ್ ಮಾಡೋದಕ್ಕೆ ಕೇಂದ್ರ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಡಿಲಿಮಿಟೇಷನ್ ಬಿಲ್ ಪಾಸ್ ಆದರೆ ಕ್ಷೇತ್ರಗಳು ಹೆಚ್ಚಾಗುತ್ತೆ. ಹಾಗಾದ್ರೆ ಎಷ್ಟಾಗಲಿದೆ ವಿಧಾನಸಭಾ ಕ್ಷೇತ್ರಗಳು? ಅದರಲ್ಲಿ ಮಹಿಳೆಯರಿಗೆ ಎಷ್ಟು ರಿಸರ್ವೇಷನ್ಸ್ಗಳನ್ನು ನೀಡಲಾಗುತ್ತೆ? ನಿಮಗೆಲ್ಲ ಗೊತ್ತಿರೋ ಹಾಗೆ 224 ವಿಧಾನಸಭಾ ಕ್ಷೇತ್ರಗಳಿವೆ. ಅದು ಈಗ ಮುಂದಿನ ದಿನಗಳಲ್ಲಿ 336ಕ್ಕೆ ಬಂದು ನಿಲ್ಲಬಹುದು. ಡಿ.ಕೆ. ಶಿವಕುಮಾರ್ ಅವರ ಅವಧಿ ಎಕ್ಸ್ಟೆಂಡ್ ಆದರೂ ಆದಿತ್ತು ಅಂಟಿಲ್ 2029. ಯಾಕಂತಂದ್ರೆ ಆಗ 2029ಕ್ಕೆ ಡಿಲಿಮಿಟೇಷನ್ ಒನ್ ನೇಷನ್ ಒನ್ ಎಲೆಕ್ಷನ್ ಬಿಲ್ ಪಾಸ್ ಆಗುವಂತಹ ಸಾಧ್ಯತೆ ಇದೆ. ಒಂದು ವೇಳೆ ಹಂಗೇನಾದರೂ ಆದರೆ ವಿಧಾನಸಭಾ ಕ್ಷೇತ್ರಗಳು ಇನ್ನೂ ಕೂಡ ಜಾಸ್ತಿ ಆಗುತ್ತೆ. 224 ಇರುವಂತಹ ವಿಧಾನಸಭಾ ಕ್ಷೇತ್ರಗಳು 336ಕ್ಕೆ ಬಂದು ನಿಲ್ಲುತ್ತೆ. ಬಿಲ್ಲನ್ನು ಪಾಸ್ ಮಾಡುವುದಕ್ಕೆ ಈಗ ಕೇಂದ್ರ ಬಿಲ್ಲನ್ನು ಪಾಸ್ ಮಾಡೋದಕ್ಕೆ, ಒನ್ ನೇಷನ್ ಒನ್ ಎಲೆಕ್ಷನ್ ಬಿಲ್ಲನ್ನು ಪಾಸ್ ಮಾಡೋದಕ್ಕೆ ಈಗ ಕೇಂದ್ರ ಸರ್ಕಾರ ಮುಂದೇಟನ್ನ ಹಾಕ್ತಾ ಇದೆ. ಒಂದು ವೇಳೆ ಹಂಗೇನಾದರೂ ಆದರೆ ಕರ್ನಾಟಕದಲ್ಲಿ ಇವತ್ತಿಗೆ ಇರುವಂತಹ 224 ವಿಧಾನಸಭಾ ಕ್ಷೇತ್ರಗಳು ಅಂತ ಏನಿವೆ, ಆ ಎಲ್ಲ ವಿಧಾನಸಭಾ ಕ್ಷೇತ್ರಗಳು ಜಾಸ್ತಿ ಸಂಖ್ಯೆಯಲ್ಲೇ ಬಿತ್ತರಿಸಿಕೊಂಡು 336ಕ್ಕೆ ಬಂದು ನಿಲ್ಲಬಹುದು. 306ಕ್ಕೆ ಬಂದು ನಿಲ್ಲಬಹುದು. ಒಂದು ವೇಳೆ ಹಂಗೇನಾದರೂ ಆದರೆ 2029ರವರೆಗೂ ಕೂಡ ಡಿ.ಕೆ. ಶಿವಕುಮಾರ್ ಅವರು CM ಆಗಿನೇ ಇರ್ತಾರೆ. ಎಲ್ಲೋ ಒಂದು ಕಡೆ ಡಿ.ಕೆ. ಶಿವಕುಮಾರ್ ಅವರಿಗೆ ಇದು ಲಕ್ಕಿ ಚಾರ್ಮ, ಲಕ್ಕಿ ಕಂಟೆಂಟಾ ಅನ್ನುವಂತಹ ವಿಚಾರಗಳು ಈಗ ರಾಜಕಾರಣದ ವಲಯದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಡಿಲಿಮಿಟೇಷನ್ 2029ಗೆ ಅದರ ಬಿಲ್ ಏನಾದರೂ ಪಾಸ್ ಆದರೆ ವಿಧಾನಸಭಾ ಕ್ಷೇತ್ರಗಳು ಹೆಚ್ಚಿನ ಪ್ರಮಾಣದಲ್ಲಾಗುತ್ತೆ. ರಾಜ್ಯದಲ್ಲಿ 336 ವಿಧಾನಸಭಾ ಕ್ಷೇತ್ರಗಳಾಗುವಂತಹ ಚಾನ್ಸಸ್ ಇದೆ. ಸೊ ಹಾಗೆ ವಿಧಾನಸಭಾ ಕ್ಷೇತ್ರಗಳು ಜಾಸ್ತಿ ಆದಾಗ ಅದರಲ್ಲಿ ವಿಂಗಡಣೆಗಳಾಗುತ್ತೆ. ಹಂಗೆ ವಿಂಗಡಣೆಗಳಲ್ಲಿ ಎಷ್ಟು ವಿಧಾನಸಭಾ ಕ್ಷೇತ್ರಗಳು ಯಾರ್ಯಾರಿಗೆ ಸಲ್ಲುತ್ತೆ, ಯಾರ್ಯಾರಿಗೆ ಅಂದರೆ ಯಾವ್ಯಾವ ವಿಧಾನಸಭಾ ಕ್ಷೇತ್ರಗಳು ಒಟ್ಟಾರೆಯಾಗಿ ಎಷ್ಟು ವಿಧಾನಸಭಾ ಕ್ಷೇತ್ರಗಳು ಮೀಸಲಾತಿಯನ್ನು ಒಳಗೊಳ್ಳುತ್ತೆ, ಮಹಿಳಾ ಮೀಸಲಾತಿಗಳು ಎಷ್ಟಿರುತ್ತೆ ಅನ್ನುವಂಥದ್ದನ್ನು ನಾವು ಕಾದು ನೋಡಬೇಕು. ಜನರಲ್ ಕಾನ್ಸ್ಟಿಟ್ಯೂಯೆನ್ಸಿಗಳು ಯಾವುದು ಅದನ್ನೆಲ್ಲ ನಾವು ಕಾದು ನೋಡಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ಗಳನ್ನು ನಾವು ನೋಡ್ತಾ ಹೋಗೋಣ. ನಿಮಗೆಲ್ಲ ಗೊತ್ತಿರೋ ಹಾಗೆ ಮುಂದಿನ ದಿನಗಳಲ್ಲಿ 224 ಅಲ್ಲ, 336 ಕ್ಷೇತ್ರಗಳು. 2029ರಲ್ಲಿ ಕರ್ನಾಟಕ ಅಸೆಂಬ್ಲಿ ಕ್ಷೇತ್ರಗಳ ಸಂಖ್ಯೆ 224 ಅಲ್ಲ, ಇಟ್ಸ್ 336. 336 ಆಗುವಂತಹ ಸಾಧ್ಯತೆಗಳು ಈಗ ಮುಂದಿನ ಚುನಾವಣೆಯಲ್ಲಿ ಕಂಡು ಬರ್ತಾರೆ. ಕ್ಷೇತ್ರಗಳ ಸಂಖ್ಯೆ 224ರಿಂದ 336ಕ್ಕೆ ಹೆಚ್ಚಿಸಲು ಚರ್ಚೆಯನ್ನ ಮಾಡ್ತಾ ಇದೆ. 336 ಕ್ಷೇತ್ರಗಳ ಪೈಕಿ 110 ಕ್ಷೇತ್ರಗಳು ರಿಸರ್ವ್ ಫಾರ್ ವುಮೆನ್, ಮಹಿಳಾ ಮೀಸಲಾತಿ ಕ್ಷೇತ್ರಗಳಾಗುತ್ತೆ. 110 ಕ್ಷೇತ್ರಗಳು, 110 ಕ್ಷೇತ್ರಗಳು. ಇನ್ನು SC ST ಮೀಸಲು ವಿಧಾನಸಭಾ ಕ್ಷೇತ್ರಗಳಲ್ಲಿ ಭಾರಿ ಪಲ್ಲಾಟ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಆಗುವಂತಹ ಸಾಧ್ಯತೆಗಳಿದೆ. SC ST ಮೀಸಲು ಕ್ಷೇತ್ರಗಳ ಸಂಖ್ಯೆಯಲ್ಲಿ ದೊಡ್ಡ ಮಟ್ಟದ ಹೆಚ್ಚಳ ಅನ್ನುವಂಥದ್ದನ್ನು ನಾವು ಕಾಣಬಹುದು. ಔಟ್ ಆಫ್ 336 ಆದರೆ, ಒಂದು ವೇಳೆ ಆದರೆ ಹೊಸ ನಿಯಮಗಳ ಪ್ರಕಾರ ಪ್ರತಿ ಕ್ಷೇತ್ರದಲ್ಲಿ 2 ಲಕ್ಷ ಮತದಾರರು ಇರ್ತಾರೆ. ಆಯಾ ಜಾತಿವಾರು ಪ್ರಾಂತವಾರು ಲೆಕ್ಕಕ್ಕೆ ಸಂಬಂಧಪಟ್ಟಂತೆ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ 28ರಿಂದ 42ಕ್ಕೆ ಬಹುತೇಕ ಏರಿಕೆ ಫಿಕ್ಸ್ ಅನ್ನುವಂಥದ್ದಾಗಿದೆ. ಹೀಗೆ ಒಟ್ಟಾರೆಯಾಗಿ 224 ಕ್ಷೇತ್ರಗಳೆಲ್ಲ ಮುಂಬರುವಂತಹ ದಿನಗಳಲ್ಲಿ 336 ಆಗುವಂತಹ ಸಾಧ್ಯತೆ ಇದೆ. ಹಂಗೇನಾದರೂ ಆದರೆ ಅದರಲ್ಲಿ ಹತ್ರ 110 ಕ್ಷೇತ್ರಗಳು, 110 ವಿಧಾನಸಭಾ ಕ್ಷೇತ್ರಗಳು, ಕಾನ್ಸ್ಟಿಟ್ಯೂಯೆನ್ಸಿಗಳು ಮಹಿಳೆಯರಿಗೆ ಮೀಸಲಾಗುತ್ತೆ. ಇನ್ನು SC STಗೂ ಕೂಡ ಭಾರಿ ದೊಡ್ಡ ಪ್ರಮಾಣದ ಕಾನ್ಸ್ಟಿಟ್ಯೂಯೆನ್ಸಿಗಳನ್ನು
ಮಾಡಬೇಕು, ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಭಾರಿ ದೊಡ್ಡ ಪ್ರಮಾಣದ ಚರ್ಚೆ ಅನ್ನುವಂಥದ್ದು ಆಗ್ತಾ ಇದೆ. ಹೀಗೆ ಡಿಲಿಮಿಟೇಷನ್ ಬಿಲ್ ಏನಾದರೂ ಪಾಸ್ ಆದರೆ ಕಾನ್ಸ್ಟಿಟ್ಯೂನ್ಸಿಗಳು ಜಾಸ್ತಿ ಆಗುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒನ್ ಮೋರ್ ಬ್ರೇಕಿಂಗ್ ಇದೆ, ಮತ್ತೊಂದು ಬ್ರೇಕಿಂಗ್ ಇದೆ. ಲೆಟ್ಸ್ ಗೋ ಫಾರ್ ಇಟ್. ಮತ್ತೊಂದು ಬ್ರೇಕಿಂಗನ್ನು ನೋಡಿಕೊಂಡು ಬರೋಣ. ಎಸ್, ಡಿ ಕೆ ಶಿವಕುಮಾರ್ 2 ವರ್ಷ ಸಿ ಎಂ ಅಲ್ಲವೇ ಅಲ್ಲ. 2 ವರ್ಷ ಸಿ ಎಂ ಅಲ್ಲ, ಮತ್ತಿನ್ನು ಎಷ್ಟು ವರ್ಷ? ಇನ್ನು 1 ವರ್ಷನ, 6 ತಿಂಗಳ? ನೋ, ನಿಮ್ಮ ಊಹೆ, ನಿಮ್ಮ ಇಮ್ಯಾಜಿನೇಷನ್ ಆಬ್ಸಲ್ಯೂಟ್ಲಿ ರಾಂಗ್. ನಿಮ್ಮ ಲೆಕ್ಕಾಚಾರ ಕಂಪ್ಲೀಟ್ ತಪ್ಪಾಗಿದೆ. ಹಾಗಾದರೆ ಡಿ ಕೆ ಶಿವಕುಮಾರ್ ಎಷ್ಟು ವರ್ಷದ ಸಿ ಎಂ ಆಗಿರ್ತಾರೆ ಅನ್ನುವಂಥದ್ದು ಈಗ ಪ್ರಶ್ನೆಯಾಗಿದೆ. ನಿಮ್ಮ ಅಶ್ವವೇಗ ನೀಡುತ್ತಿದೆ ಡಿ ಕೆ ಸಿ ಎಂ ಸ್ಥಾನದ ಅಸಲಿ ಲೆಕ್ಕಾಚಾರ. ದಿಸ್ ಈಸ್ ಅಶ್ವವೇಗ ನ್ಯೂಸಿನ ಎಕ್ಸ್ಕ್ಲೂಸಿವ್ ಮಾಹಿತಿ. ಇದು ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ರಿಪೋರ್ಟ್. ಎಷ್ಟು ವರ್ಷಗಳ ಕಾಲ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿರ್ತಾರೆ? ಕೇವಲ 2 ವರ್ಷನ? ಆಬ್ವಿಯಸ್ಲಿ ನಾಟ್, ಅಲ್ವೇ ಅಲ್ಲ. ಹಾಗಾದರೆ ಇನ್ನೆಷ್ಟು ವರ್ಷ ಇರ್ತಾರೆ? ಕೇವಲ 1 ವರ್ಷನ? ಇನ್ನು 6 ತಿಂಗಳ? ಅಥವಾ 1 ವರ್ಷ 6 ತಿಂಗಳ? 1.5 ವರ್ಷನ? ಎಲ್ಲಿವರೆಗೂ ಇಡ್ತಾರೆ? ಹಾಗೇನಾದರೂ ನೀವು ಲೆಕ್ಕ ಹಾಕಿದರೆ ಅಬ್ಸಲ್ಯೂಟ್ಲಿ ರಾಂಗ್. ಇವತ್ತು ಅಶ್ವವೇಗ ನ್ಯೂಸಿನ ತಂಡ ಡಿ ಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿ ಸ್ಥಾನದ ಲೆಕ್ಕವನ್ನು ತೆರೆದು ನಿಮ್ಮ ಮುಂದೆ ಇಡ್ತಾ ಇದೆ. ಎಷ್ಟು ವರ್ಷ ಇರ್ತಾರೆ ಡಿ ಕೆ ಶಿವಕುಮಾರ್? ಆ ಎಲ್ಲ ಲೆಕ್ಕಾಚಾರದ ಕಂಪ್ಲೀಟ್ ಡೀಟೇಲ್ಸನ್ನು ಇವತ್ತು ನಾವು ನಿಮಗೆ ಕೊಡ್ತೀವಿ. ಇವತ್ತಿನ ಅಶ್ವವೇಗ ನ್ಯೂಸಿನ ಟಾಪ್ ಸ್ಟೋರಿಯ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ನ್ಯೂಸಿನಲ್ಲಿ